ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಚಾನಲ್ಗೆ ಸುಸ್ವಾಗತಗಳು. ಈಗ ಇವತ್ತು ವಾರ ಭವಿಷ್ಯ ನೋಡೋಣ. ಜನವರಿ 19ರಿಂದ ಜನವರಿ 25ನೇ ತಾರೀಕು ತನಕ ಶುಭ ಕಾರ್ಯಗಳು ಮಾಡೋಕ್ಕೆ ಮುಹೂರ್ತ ಭಾಗ. ಈ ವಾರದ ನಮಗೆ 23ನೇ ತಾರೀಕು ಶುಕ್ರವಾರ ಪಂಚಮಿ ಪೂರ್ವ ಭಾದ್ರ ನಕ್ಷತ್ರ ಬರುತ್ತೆ. ಸೊ ಆ ದಿನ ಯಾವ ನಕ್ಷತ್ರಕ್ಕೆ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ನೋಡಿ, ಅಶ್ವಿನಿ, ಕೃತಿಕಾ, ಮೃಗಶಿರ, ಆರಿದ್ರ, ಪುಷ್ಯ, ಮಗ, ಉತ್ತರ ಪಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತವಿಷ, ಉತ್ತರಾಭಾದ್ರ ಈ ನಕ್ಷತ್ರದವರು ಅವತ್ತು ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು. ಮತ್ತು 25ನೇ ತಾರೀಕು ಭಾನುವಾರ ಬರುತ್ತೆ. ನಮಗೆ ಸಪ್ತಮಿ ಮತ್ತು ರೇವತಿ ನಕ್ಷತ್ರ. ಸೊ ಅವತ್ತು ರೇವತಿ ನಕ್ಷತ್ರದವ್ರಿಗೆ ಯಾವ್ಯಾವ ನಕ್ಷತ್ರದವರೆಗೂ ಶುಭ ಕಾರ್ಯ ಮಾಡ್ಕೋಬಹುದು ಅಂತ ನೋಡೋಣ. ಅಶ್ವಿನಿ, ಕೃತಿಕಾ, ಮೃಗಶಿರ, ಪುನರ್ವಸು, ಪುಷ್ಯ, ಮಘ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವಭಾದ್ರ, ಉತ್ತರಾಭಾದ್ರ ಈ ನಕ್ಷತ್ರದವರು ಆ ದಿನ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ಹಾಗಾಗಿ ಈಗ ನಮಗೆ ಮತ್ತೆ ಮುಹೂರ್ತ ಭಾಗ ಶುರುವಾಗಿರೋದ್ರಿಂದ ಇನ್ಮೇಲೆ ಶುಭ ಕಾರ್ಯಗಳಿಗೆಲ್ಲ ಅವಕಾಶಗಳು ಹೆಚ್ಚಾಗುತ್ತೆ. ವಾರ ಭವಿಷ್ಯ ನೋಡಿ, ಈ ವಾರದಲ್ಲಿ ವಿಶೇಷತೆ ಏನು ಅಂದರೆ 4 ಗ್ರಹಗಳು ನಮಗೆ ಮಕರ ರಾಶಿಯಲ್ಲಿದೆ. ಅದರಲ್ಲೂ ಕುಜ ಉಚ್ಚ ಸ್ಥಾನದಲ್ಲಿದೆ. ಹಾಗಾಗಿ ನೋಡಿ, ಈಗ ಕುಜ ಅಂದ್ರೇನು, ನಮಗೆ ಒಂಥರ ಎನರ್ಜಿ, ಉತ್ಸಾಹ, ಉಲ್ಲಾಸ, ಸೇನಾಧಿಪತಿ, ಧೈರ್ಯ, ಸ್ಥೈರ್ಯ, ಮುಂದಾಳತ್ವ, ರಕ್ತ, ಮಾಂಸಖಂಡಗಳು. ಮತ್ತು ನೆಗೆಟಿವ್ ಅಲ್ಲಿ ಹೇಳಬೇಕು ಅಂದರೆ, ನಕಾರಾತ್ಮಕವಾಗಿ ಹೇಳಬೇಕು ಅಂದರೆ ಗಲಾಟೆಗಳು, ವಾಗ್ವಾದಗಳು, ಕಿತ್ತಾಟ, ಗಾಯಗಳಾಗೋದು, ಆಕ್ಸಿಡೆಂಟು, ಅಪಘಾತಗಳಾಗೋದು, ಇದೆಲ್ಲ ನಮಗೆ ನೆಗೆಟಿವ್ ಸೈಡ್ ಹೇಳುತ್ತೆ. ಬಟ್ ಈಗ ಕುಜ ಯಾವಾಗ ಉಚ್ಚ ಸ್ಥಾನದಲ್ಲಿ ಮಕರ ರಾಶಿಯಲ್ಲಿ ಇದೆಯೋ ಅದಕ್ಕೆ ಶಕ್ತಿ ಹೆಚ್ಚಾಗುತ್ತೆ. ಸೊ ಈಗ ಗ್ರಹಗಳು ಯಾವ ಪರಿಸರ ಅಂದರೆ ರಾಶಿ ಇದೆ ಅಂತ ತಿಳ್ಕೊಳ್ಳೋಣ ಈ ವಾರ. ಮೊದಲನೇದಾಗಿ ಕುಜ, ಬುಧ, ಶುಕ್ರ, ರವಿ 4 ಗ್ರಹಗಳು ಮಕರ ರಾಶಿಯಲ್ಲಿ. ಮಕರ ಸಂಕ್ರಾಂತಿ ಅಂದ್ರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಆಯಿತು ಅಂತ. ಇಷ್ಟು ದಿವಸ ಧನುರಾಶಿಯಲ್ಲಿತ್ತು, ಈಗ ಮಕರ ರಾಶಿಗೆ ಪ್ರವೇಶ ಆಗಿದೆ. ಹಾಗಾಗಿ ಇಲ್ಲಿ ನಮಗೆ 4 ಗ್ರಹಗಳನ್ನು ನೋಡ್ಬೋದು. ಈ ಮಕರ ರಾಶಿಯಲ್ಲಿ ನೋಡಿ, ಕುಜ ಉಚ್ಚ ಸ್ಥಾನದಲ್ಲಿದೆ. ಸೂರ್ಯನಿಗೂ ಶತ್ರು ಸ್ಥಾನ ಆದ್ರೂ ನಮಗೆ ಕುಜನ ಜೊತೆ ಫ್ರೆಂಡ್ಲಿ ಪ್ಲಾನೆಟ್ ಜೊತೆ ಇರೋದ್ರಿಂದ ಅದು ಅನುಕೂಲಕರವಾಗಿದೆ. ಮತ್ತು ಬುಧ ಕೂಡ ಇಲ್ಲಿ ಉತ್ತಮ ರಿಸಲ್ಟ್ ಕೊಡುತ್ತೆ. ಶುಕ್ರ ಮತ್ತೆ ಸ್ನೇಹಿತನ ಮನೆ. ಹಾಗಾಗಿ 4 ಗ್ರಹಗಳು ಇಂಡಿವಿಜುವಲ್ ಆಗಿ ಅಂದರೆ ವೈಯಕ್ತಿಕವಾಗಿ ಒಳ್ಳೆ ಫಲವನ್ನೇ ನೀಡುತ್ತೆ. ಬಟ್ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಶುಕ್ರ ಕುಜನ ಜೊತೆ ಆಗಲಿ ರವಿ ಜೊತೆ ಆಗಲಿ ಕಂಪ್ಯಾಟಬಿಲಿಟಿ ಇರಲ್ಲ. ಅಂದರೆ ಅದು ಅನುಕೂಲಕರವಾಗಿ, ಅಂದರೆ ಇಬ್ಬರು ಸೇರಿದಾಗ ಅಲ್ಲಿ ವಾದ ವಿವಾದಗಳು ಬರುತ್ತೆ. ಅಂದರೆ ಮಾವ ಸೊಸೆಗೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ, ಅಥವಾ ಗಂಡ ಹೆಂಡತಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋ ಅಂತ ಚಾನ್ಸಸ್ ಇರುತ್ತೆ. ಈ ವಾರದಲ್ಲಿ ಶನಿ ಮೀನರಾಶಿಯಲ್ಲಿಯೂ, ರಾಹು ಕುಂಭ ರಾಶಿಯಲ್ಲಿಯೂ, ಸಿಂಹ ರಾಶಿಯಲ್ಲಿ ಕೇತು ಮತ್ತು ಗುರು ಮಿಥುನ ರಾಶಿಯಲ್ಲಿಯೂ ಸಂಚಾರ ಮಾಡ್ತಾ ಇದೆ. ಇದು ಗ್ರಹಗಳು ಇರುವ ಪರಿಸರ. ಈ ವಾರದಲ್ಲಿ ಚಂದ್ರನು ಮಕರ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಈ ವಾರ ಸಂಚಾರ ಮಾಡುತ್ತೆ. ವಾರದ ಅಂತ್ಯದಲ್ಲಿ ಚಂದ್ರ ರಾಹು ಯುತಿಯಾಗೋ ಚಾನ್ಸ್ ಇದೆ. ಹಾಗಾಗಿ ಅದನ್ನು ನಾವು ಗಮನ ಹರಿಸಬೇಕಾಗುತ್ತೆ. ವಾರ ಭವಿಷ್ಯ ನೋಡಿ, ವಾರ ಭವಿಷ್ಯ ಜನವರಿ 19ರಿಂದ 25ನೇ ತಾರೀಕು. ಈ ವಾರದಲ್ಲಿ ಮೇಷರಾಶಿಗೆ ಯಾವ ಥರ ಫಲ ಇದೆ ಅಂತ ನೋಡೋಣ. ನೋಡಿ, ಮೇಷರಾಶಿಗೆ ಕರ್ಮಸ್ಥಾನದಲ್ಲಿ ನಮಗೆ ಈಗ 5 ಗ್ರಹಗಳ ಯುತಿ ಆಗುತ್ತೆ. ರವಿ ಆಯಿತು, ಬುಧ ಆಯಿತು, ಶುಕ್ರ ಆಯಿತು, ಕುಜ ಆಯಿತು, ಚಂದ್ರ ಕೂಡ ಅಲ್ಲೇ ಸಂಚಾರ ಮಾಡುತ್ತೆ. ಚಂದ್ರ 4ನೇ ಮನೆಯ ಅಧಿಪತಿಯಾಗಿ 10ನೇ ಮನೆಯಲ್ಲಿ ನೋಡಿ, ಯಾವಾಗ ಶುಕ್ರ ಜೊತೆ ಸೇರುತ್ತೋ ಖರ್ಚು ಹೆಚ್ಚು ಮಾಡುತ್ತೆ. ವಾಹನ ಖರೀದಿಗೋ ಅಥವಾ ಫ್ಲಾಟೋ, ಭೂಮಿನೋ ಅಥವಾ ಐಷಾರಾಮಿ ವಸ್ತು ಖರೀದಿಗೋ ಇದಕ್ಕೆ ಚಂದ್ರ ಪ್ರೇರೇಪಿಸುತ್ತೆ. ಯಾಕಂದರೆ ಚಂದ್ರ ಖರ್ಚು, ಶುಕ್ರ ಖರ್ಚಿಗೆ ಕಾರಣ ಆಗುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಗೌರವ ಹೆಚ್ಚುತ್ತೆ. ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ವಾರದಲ್ಲಿ ಪ್ರಮೋಷನ್ ಸಿಗೋದು, ಹೊಸ ಪ್ರಾಜೆಕ್ಟು ಅಥವಾ ನಿಮಗೆ ಹೊಸ ಬದಲಾವಣೆ ಚಾನ್ಸಸ್ ಹೆಚ್ಚಾಗುತ್ತೆ. ಶುಕ್ರ 10ನೇ ಸ್ಥಾನದಲ್ಲಿದ್ದರೆ ಟ್ರಾನ್ಸ್ಫರ್ ಆಫ್ ಜಾಬ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಟ್ಟಾರೆ ತಗೊಂಡ್ರೆ ಮೇಷರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾಗಿದೆ. ನಂತರ ನೀವು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕಂದರೆ ಯಾವ ಕುಜ ದೃಷ್ಟಿ 4ನೇ ಮನೆ ಮೇಲೆ ಬೀಳುತ್ತೋ ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ನೋಡಿ, ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿದೆ. ಯಾಕಂದರೆ ಬುಧ ಯಾವಾಗ 10ನೇ ಮನೆಯಲ್ಲಿದೆ ಅದು ನಿಮಗೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಡುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಕಮ್ಯುನಿಕೇಷನ್ನು, ಲೇವಾದೇವಿ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ಬೋದು, ಆರ್ಕಿಟೆಕ್ಟ್ಸ್ ಇರ್ಬೋದು, ಅಥವಾ ನಿಮಗೆ ಲಾಯರ್ಸ್ ಇರ್ಬೋದು, ಅಥವಾ ಸರ್ಜನ್ಸ್ ಇರ್ಬೋದು, ಎಲ್ಲರಿಗೂ ತುಂಬ ಒಳ್ಳೆಯ ಅವಕಾಶಗಳಿದೆ. ಯಾಕಂದರೆ ನಿಮಗೆ ಅಷ್ಟಮಾಧಿಪತಿ ಕೂಡ ಮೇಷರಾಶಿಯವರಿಗೆ ಅಷ್ಟಮಾಧಿಪತಿ ಯಾವಾಗ ಉಚ್ಚನಾಗ್ತಾನೋ ಹೀಲರ್ಸು,
ಟ್ರಾನ್ಸ್ಫಾರ್ಮೇಷನ್ ಮಾಡ್ತಾರೆ ನೋಡಿ. ಅಂದರೆ ಸರ್ಜನ್ ಆಗ್ಬೋದು, ಲಾಯರ್ಸು, ಅಡ್ವೊಕೇಟ್ಸು, ವಾಸ್ತು ಮಾಡೋರು, ಜ್ಯೋತಿಷ್ಯ ಹೇಳೋರು, ಇವರು ಎಲ್ಲರಿಗೂ ಈ ವಾರ ಅತ್ಯುತ್ತಮ ಸಮಯ ಕೆಲಸ ಕಾರ್ಯಗಳ ಕ್ಷೇತ್ರಗಳಲ್ಲಿ. ನಂತರ ನಮಗೆ ನೋಡಿ ಮೇಷರಾಶಿಯವರಿಗೆ 12ನೇ ಮನೆ ಶನಿ ಇರೋದ್ರಿಂದ ಶನಿ ಶಾಂತಿ ಅಗತ್ಯ. 3ರಲ್ಲಿ ಅಂದರೆ ಪ್ರಯತ್ನಗಳಿಂದ ಲಾಭ ಗುರು ಕೊಡ್ತಾ ಇದೆ. 11ರಲ್ಲಿ ರಾಹು ಸಮಾಜದಲ್ಲಿ ನಿಮಗೆ ಒಳ್ಳೆ ಕನೆಕ್ಟಿವಿಟಿ ಕೊಡ್ತಾ ಇದೆ. ಬಟ್ ವಾರಾಂತ್ಯದಲ್ಲಿ ಯಾವಾಗ ಚಂದ್ರ ರಾಹು ಜೊತೆ ಸೇರುತ್ತೋ ಆವಾಗ ನಿಮ್ಮ ಸೋಷಿಯಲ್ ಕಾಂಟ್ಯಾಕ್ಟ್ಸಲ್ಲಿ ಅಂದರೆ ಸಮಾಜದ ಜೊತೆ ಸ್ವಲ್ಪ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ವ್ಯವಹರಿಸಿ, ಸ್ವಲ್ಪ ತಾಳ್ಮೆಯೂ ಇರಬೇಕಾಗುತ್ತೆ. ಯಾಕಂದರೆ ನಮಗೆ ಯಾವಾಗ ಬುಧ, ಕುಜ, ರವಿ ಎಲ್ಲ 10ನೇ ಮನೆಯಲ್ಲಿದ್ದಾಗ ಕಾರ್ಯಕ್ಷೇತ್ರಗಳಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಮಾತಾಡುವಾಗ ನಿಮ್ಮ ಸಮಾಜದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗುತ್ತೆ. ಸೊ ಓವರಾಲ್ ಆಗಿ ತಗೊಂಡಾಗ ನಿಮಗೆ ಶನಿ ಶಾಂತಿ ಅಗತ್ಯ ಇದೆ. ಶನಿಗೋಸ್ಕರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಹನುಮಾನ್ ಚಾಲೀಸ ಹೇಳೋದಾಗಲಿ, ಅಕ್ಷರ ಸ್ತೋತ್ರ ಬರುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀರಾಮನಾಮ ವರಾನನೆ, ಇದನ್ನು ದಿನನಿತ್ಯ ಹೇಳ್ಕೊಳ್ಳೋದ್ರಿಂದ, ಸಂಯಮ ಸಹನೆ ಕಾಪಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಭಾಗ್ಯದಲ್ಲಿ 5 ಪಂಚಗ್ರಹಗಳ ಯುತಿ. ಸೊ ಯಾವಾಗ 5 ಗ್ರಹಗಳು ನಿಮಗೆ ಭಾಗ್ಯದಲ್ಲಿ ಬಂದು ಸೇರುತ್ತೋ ಆವಾಗ ಅದೃಷ್ಟ ನಿಮಗೆ ಹೆಚ್ಚಾಗುತ್ತೆ. ನೋಡಿ, 2ನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ 9ರಲ್ಲಿದೆ. ವಧುವರ ಅನ್ವೇಷಣೆ ಇಲ್ಲಿದ್ರೆ, ಯಾಕಂದರೆ ನೋಡಿ ಕುಜ ಶುಕ್ರರು ಸೇರಿದರಲ್ಲಿ, ಹಾಗಾಗಿ ವೃಷಭ ರಾಶಿಯವರಿಗೆ ಸಪ್ತಮಾಧಿಪತಿ ಕುಜ ಆಗ್ತಾನೆ. ಸೊ ಹಾಗಾಗಿ ಅದರಲ್ಲೂ ವೃಷಭ ರಾಶಿ ಹೆಣ್ಣು ಮಕ್ಕಳಿಗೆ ಈಗ ವಧುವರ ಹೊಂದಾಣಿಕೆ ಅಂದರೆ ಮದುವೆ ಹುಡುಕ್ತಾ ಇದ್ರೆ ಮ್ಯಾಚ್ ಆಗೋ ಚಾನ್ಸಸ್ಸು ಹೆಚ್ಚಾಗಿದೆ. ಯಾಕಂದರೆ ಕುಟುಂಬ ಸ್ಥಾನದಲ್ಲಿ ಗುರು ಕೂಡ ಇದೆ. ಸೊ ಯಾವಾಗ ಕುಟುಂಬ ಸ್ಥಾನ ಧನಭಾವದಲ್ಲಿ ಗುರು ಇದ್ದರೆ ಕುಟುಂಬ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ವಧುವರ ಹೊಂದಾಣಿಕೆಗೂ ಇಲ್ಲಿ ಅನುಕೂಲ ಮಾಡಿಕೊಡುತ್ತೆ. ನಂತರ ಭಾಗ್ಯದಲ್ಲಿ ನಮಗೆ ಬುಧ ಸ್ವಲ್ಪ ನಮಗೆ ವ್ಯಾಪಾರ ವ್ಯವಹಾರದಲ್ಲಿ ಕನ್ಫ್ಯೂಷನ್ ಕೊಟ್ಟರು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಶುಕ್ರನು ಕೂಡ ನಿಮಗೆ ಅನುಕೂಲಕರವಾಗಿ ನಿಮಗೆ ಗ್ರಹದಲ್ಲಿದೆ. ಹಾಗೆ ಶುಕ್ರನು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಂತರ ನೋಡಿ, ಸೂರ್ಯ ಆಗ್ಬೋದು, ಕುಜ ಆಗ್ಬೋದು, ನೀವು ಸಪ್ತಮಾಧಿಪತಿ ಯಾವಾಗ ಭಾಗ್ಯದಲ್ಲಿದೆಯೋ ಆವಾಗ ನಿಮಗೆ ವ್ಯಾಪಾರ ವ್ಯವಹಾರದಲ್ಲೂ ಸ್ಥೈರ್ಯ ಅಂದರೆ ಬೇಗ ಮುಂದೋಗುತ್ತೆ ಕೆಲಸಗಳು. ಇಷ್ಟು ದಿವಸ ನಿಧಾನಕ್ಕಿದ್ದು ಕುಜ ಆಗಲಿ ರವಿ ಆಗಲಿ ಜೊತೆಗೆ ನಿಮಗೆ ಕಾರ್ಯಗಳನ್ನ ಮುಂದೂಡುತ್ತೆ. ಆರೋಗ್ಯದಲ್ಲಿ ಚೇತರಿಕೆ, ಈ ಆರೋಗ್ಯದಲ್ಲಿ ಏನಾದರೂ ವೃಷಭ ರಾಶಿಯವ್ರ ತೊಂದರೆ ಇದ್ದರೆ ಈಗ ಆರೋಗ್ಯದಲ್ಲಿ ಚೇತರಿಕೆಗೆ ಚೆನ್ನಾಗಿದೆ. ಯಾಕಂದರೆ ಕುಜ ಆಗಲಿ ರವಿ ಆಗಲಿ ಭಾಗ್ಯಕ್ಕೆ ಬಂದಾಗ ಈ ಅಷ್ಟಮದಲ್ಲಿತ್ತು. ಹಾಗಾಗಿ ತೊಂದರೆಗಳು ಆರೋಗ್ಯದಲ್ಲಿ ನೋಡಿದ್ದೀರಾ ಅಥವಾ ವಾಗ್ವಾದಗಳು ಕುಟುಂಬದಲ್ಲಿ ನೋಡಿದ್ದೀರಾ, ಈಗ ಅದರಿಂದ ಎಲ್ಲ ಪರಿಹಾರಗೊಂಡು ಒಳ್ಳೆ ಪೊಸಿಷನ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಮಗೆ ನೋಡಿ ವೃಷಭ ರಾಶಿಯವರಿಗೆ ಬೇಕಾಗಿರೋದೇನು, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ ಅಂದರೆ 4ನೇ ಮನೆಯಲ್ಲಿ ಕೇತು ಇರೋ ಕಾರಣ ಕೇತುಗೆ ಪರಿಹಾರ ಅಗತ್ಯ ಇದೆ. ಇನ್ನು ಶನಿ 11ರಲ್ಲಿ ಉತ್ತಮ ರಿಸಲ್ಟ್ ಕೊಡ್ತಾ ಇದೆ. ಕರ್ಮಸ್ಥಾನದಲ್ಲಿ ರಾಹು ಕೂಡ ಉತ್ತಮ ರಿಸಲ್ಟ್ ಕೊಡ್ತಾ ಇದೆ. ಬಟ್ ವಾರಾಂತ್ಯದಲ್ಲಿ ಕರ್ಮ ಸ್ಥಾನದಲ್ಲಿ ರಾಹು ಜೊತೆ ಚಂದ್ರ ಸೇರೋದ್ರಿಂದ ನಿಮಗೆ 3ನೇ ಮನೆ ಅಧಿಪತಿ. ಹಾಗಾಗಿ ಮಾತುಕತೆಯಲ್ಲಿ ಎಚ್ಚರಿಕೆ ವಹಿಸಿ. ಸೋಷಿಯಲ್ ಕನೆಕ್ಷನ್ ಅಂದರೆ ಟ್ರಾವೆಲಿಂಗ್ ಮಾಡೋವಾಗ ಕೂಡ ಎಚ್ಚರಿಕೆ ವಹಿಸಬೇಕಾದ್ರು, ಟ್ರಾವೆಲಿಂಗ್ ಮಾಡೋವಂಥ ಅವಕಾಶಗಳು ಹೆಚ್ಚಾಗುತ್ತೆ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ. ಸೊ ನಮಗೆ ಈಗ ಕೇತುಗೆ ಪರಿಹಾರ ಬೇಕಾಗಿದೆ. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡೋದು, ಗಣೇಶನ ಅಷ್ಟೋತ್ತರಗಳು ಹೇಳ್ಬೋದು, ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಕೇತು ಪರಿಹಾರ ಆಗುತ್ತೆ. ಓವರಾಲ್ ಆಗಿ ತಗೊಂಡ್ರೆ ವೃಷಭ ರಾಶಿಯವರು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಒಳ್ಳೆಯದಾಗಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಅಷ್ಟಮದಲ್ಲಿ ಪಂಚಗ್ರಹಗಳ ಯುತಿ ಆಗ್ತಾ ಇದೆ. ಸೊ ಯಾವಾಗ ನಿಮಗೆ ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ ಮತ್ತು ನಿಮ್ಮ ರಾಶ್ಯಾಧಿಪತಿ, 4ನೇ ಮನೆ ಅಧಿಪತಿ, 12, 11ನೇ ಮನೆ ಅಧಿಪತಿ ಎಲ್ಲರೂ ಕೂಡ ನಿಮಗೆ ಅಷ್ಟಮದಲ್ಲಿ ಇರೋದ್ರಿಂದ ಆಕಸ್ಮಿಕ ಬದಲಾವಣೆಗಳು ಈ ವಾರದಲ್ಲಿ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಈ ವಾರದಲ್ಲಿ, ಅಂದರೆ ಕಠಿಣ ನಿರ್ಧಾರಗಳನ್ನ ತಗೊತೀರಾ. ಎಸ್ಪೆಷಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸಲ್ಲಿ, ಹಣಕಾಸಿನ ವಿಷಯದಲ್ಲಿ ಈ ವಾರದಲ್ಲಿ ನೀವು ದಿಟ್ಟ ನಿರ್ಧಾರಗಳನ್ನು ತಗೊಳ್ಳುವಂಥ ಸಮಯ. ಎಚ್ಚರಿಕೆಯನ್ನು ವಹಿಸಬೇಕು. ವಾದ ವಿವಾದಗಳಿಂದ ದೂರ ಇರಬೇಕಾಗುತ್ತೆ. ಪತಿ ಪತ್ನಿಯಲ್ಲಿ ವಾಗ್ವಾದ ಆಗೋ ಚಾನ್ಸಸ್ ಇರುತ್ತೆ. ಸಹನೆ ಕಾಪಾಡ್ಕೋಬೇಕು. ಜೊತೆಗೆ ಈಗ ಕಾರ್ಯಕ್ಷೇತ್ರಗಳಲ್ಲಿ ಹೆಚ್ಚಿನ ಹೂಡಿಕೆ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಕೆಲಸಗಳು ಜಾಸ್ತಿ ಆಗುತ್ತೆ. ಮೈಕೈ ನೋವು ಬರೋದಾಗಲಿ ಅಥವಾ ದೇಹ ಪೀಡೆ ಅಂತ ಅಷ್ಟಮದಲ್ಲಿ ಯಾವ ಸೂರ್ಯ ಕುಜ ಸೇರ್ಕೊಂಡಂತೋ ಅಗ್ನಿತತ್ವ, ಆಗ ನಿಮಗೆ ಎಕ್ಸಸಿವ್ ಆಫ್ ಹೀಟ್ ಆಗೋದಾಗಲಿ ಅಥವಾ ನೋಡಿ ನಿಮಗೆ ಕೋಪತಾಪಗಳು ಹೆಚ್ಚಾಗೋದಾಗಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನಿಮಗೆ ಕುಜ ಮತ್ತು ರವಿಯ ಪರಿಹಾರ ಅಗತ್ಯ. ಅಷ್ಟಮದಲ್ಲಿ ಶುಕ್ರ ನಿಮಗೆ ಆಕಸ್ಮಿಕವಾಗಿ ಶುಭ ಸುದ್ದಿ ಕೊಡುತ್ತೆ. ಬುಧ ಕೂಡ 8ರಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ವ್ಯಾಪಾರಿಗಳಿಗೆ ಇಬ್ಬರಿಗೂ ಒಳ್ಳೆ ಅನುಕೂಲಗಳನ್ನೇ ಮಾಡಿಕೊಡುತ್ತೆ. ಅದರ ಕೋಪತಾಪನ ಕಡಿಮೆ ಮಾಡ್ಕೋಬೇಕು. ಆರೋಗ್ಯದ ಕಡೆ ಗಮನ ಹರಿಸಬೇಕು. ರವಿಗೋಸ್ಕರ ನೀವು ಈಗ ನೋಡಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ಹಬ್ಬದಲ್ಲಿ ನಿಮ್ಮ ತಂದೆಗೆ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಡಿ, ತಂದೆ ಸೇವೆ ಮಾಡಿ.
ಸೂರ್ಯ ಉದಯಕ್ಕೆ ಎದ್ದು ಸೂರ್ಯನಾರಾಯಣನಿಗೆ ಅಷ್ಟೋತ್ರ ಹೇಳೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಖಂಡಿತ ನಿಮಗೆ ಸೂರ್ಯಶಾಂತಿ ಆಗುತ್ತೆ. ಗೋಧಿ ದಾನ ಮಾಡೋದ್ರಿಂದ ಕೂಡ ಸೂರ್ಯಶಾಂತಿ ಆಗುತ್ತೆ. ಕುಜಶಾಂತಿಗೋಸ್ಕರ ಈ ಹಬ್ಬದಲ್ಲಿ ಅಣ್ಣ ತಮ್ಮಂದ್ರನ್ನ ಕರೆದು ಮನೆಗೆ ಸಿಹಿ ತಿಂಡಿ ಕೊಡೋದು, ಅಣ್ಣ ತಮ್ಮಂದ್ರಿಗೆ ಏನಾದರೂ ಸಣ್ಣ ಪುಟ್ಟ ಗಿಫ್ಟ್ ಕೊಡೋದು, ಹಾಗೆ ಸುಬ್ರಹ್ಮಣ್ಯನ ಆರಾಧನೆ, ನಂತರ ಸುಬ್ರಹ್ಮಣ್ಯನ ಅಷ್ಟೋತ್ರಗಳು ಹೇಳ್ಕೊಳೋದು, ಅದರಿಂದ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ತೊಗರಿಬೇಳೆ ಬೆಲ್ಲ ಕೂಡ ದಾನ ಕೊಡೋದ್ರಿಂದ ಕುಜಶಾಂತಿ ಆಗುತ್ತೆ. ಓವರಾಲ್ ಆಗಿ ತಗೊಂಡ್ರೆ ಆರೋಗ್ಯದಲ್ಲಿ ಎಚ್ಚರಿಕೆ, ಕುಟುಂಬದಲ್ಲಿ ಮಾತಾಡುವಾಗ ಎಚ್ಚರಿಕೆ ವಹಿಸಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳಿಗೆ ಏನಂತ ಅಡ್ಡಿ ಇಲ್ಲ, ಒಳ್ಳೆದಾಗಲಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಸಪ್ತಮ ಅಂದರೆ 7ನೇ ಮನೆಯಲ್ಲಿ 4-5 ಗ್ರಹಗಳ ಯುತಿ ಆಗ್ತಾ ಇದೆ. ಸೊ ಯಾವಾಗ ನಿಮ್ಮ ರಾಷ್ಟ್ರಾಧಿಪತಿನೇ 7ನೇ ಮನೆಗೆ ಹೋಗುತ್ತೆ, ಶುಕ್ರನ ಜೊತೆ ಸೇರುತ್ತೆ, ಇಲ್ಲಿ ಅತ್ತೆ ಸೊಸೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಪತಿ ಅಥವಾ ಪತ್ನಿಗೋಸ್ಕರ ಖರ್ಚು ಹೆಚ್ಚಾಗೋ ಚಾನ್ಸಸ್ ಇದೆ. ಜೊತೆಗೆ ಸಪ್ತಮದಲ್ಲಿ ಕುಜ ಇದ್ದರೆ ಕೋಪತಾಪ ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ನೀವು ಕೋಪತಾಪ ಸಹನೆಗಳನ್ನ ಕಾಪಾಡ್ಕೋಬೇಕಾಗುತ್ತೆ. ಜೊತೆಗೆ ರವಿ 7ನೇ ಮನೆಯಲ್ಲಿ ಈಗ ಮಕರ ರಾಶಿಗೆ ಪ್ರವೇಶ ಮಾಡಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಗೌರವ, ಸ್ಟೇಟಸ್ಸು ಇದೆಲ್ಲ ನಿಮಗೆ ರವಿ ಕುಜದಿಂದ ಖಂಡಿತ ದೊರಕುತ್ತೆ. ನೋಡಿ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಪಂಚಮಾಧಿಪತಿ ಸಪ್ತಮದಲ್ಲಿದೆ. ನಿಮಗೂ ಕೂಡ ವಧುವರ ಅನ್ವೇಷಣೆಗೆ ಅನುಕೂಲ ಮಾಡಿಕೊಡುತ್ತೆ. ಒಂದು ಶುಭ ಕಾರ್ಯಗಳಿಗೆ ಒಂದು ಮುನ್ನುಡಿ ಹಾಡಬಹುದು ಈ ವಾರದಲ್ಲಿ. ಸೊ ಓವರಾಲ್ ಆಗಿ ತಗೊಂಡ್ರೆ ಸಹನೆ ಒಂದು ಕಾಪಾಡ್ಕೋಬೇಕು. 2ನೇ ಮನೆ ಕೇತುಗೆ ಮತ್ತು ಅಷ್ಟಮ ರಾಹುಗೆ ಪರಿಹಾರ ಅಗತ್ಯ. ರಾಹುಗೋಸ್ಕರ ಉದ್ದಿನ ಬೇಳೆಯನ್ನು ಸ್ನೇಹಿತರಿಗೆ, ಉದ್ದಿನ ಬೇಳೆಯಿಂದ ಮಾಡಿರೋ ಪದಾರ್ಥಗಳು ಅಂದರೆ ವಡೆ ಇರ್ಬೋದು, ದೋಸೆ, ಇಡ್ಲಿ ಇಂಥದನ್ನ ಸ್ನೇಹಿತರು ಕೊಡಿಸೋದ್ರಿಂದ, ದುರ್ಗಾ ಆರಾಧನೆ ಮಾಡೋದ್ರಿಂದ ರಾಹು ಪರಿಹಾರ ಆಗುತ್ತೆ. ಹಾಗೆ 2ನೇ ಮನೆ ಕೇತು ಅಂದರೆ ಕುಟುಂಬ ಭಾವದಲ್ಲಿ ಕೇತು ಇದ್ರೆ ಕುಟುಂಬದಲ್ಲಿ ಸ್ವಲ್ಪ ನಿರಾಸೆ ಇರುತ್ತೆ, ಡಿಟ್ಯಾಚ್ಮೆಂಟ್ ಇರುತ್ತೆ, ಅಥವಾ ಹಣಕಾಸು ನಿಮಗೆ ಖರ್ಚು ಹೆಚ್ಚಾಗ್ತಾ ಇರುತ್ತೆ, ಸೇವಿಂಗ್ಸು ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಕೇತುಗೋಸ್ಕರ ನೀವು ಗಣೇಶನ ಆರಾಧನೆ ಮಾಡೋದು ಮತ್ತು ಬೀದಿ ನಾಯಿಗೆ ಆಹಾರ ನೀಡೋದು, ಈಗ ಚಳಿಗಾಲ ಬಡ ಬಾಂಧವರಿಗೆ ಕಂಬಳಿ ದಾನ ಕೊಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ಓವರಾಲ್ ಆಗಿ ತಗೊಂಡ್ರೆ ಕರ್ಕಾಟಕ ರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಈ ಉತ್ತರಾಯಣ ಪುಣ್ಯಕಾಲವು ನಿಮಗೆ ಆ ಸೂರ್ಯ ನಿಮ್ಮ ಆರೋಗ್ಯ, ತೇಜಸ್ಸು, ಸಮೃದ್ಧಿ ಎಲ್ಲವನ್ನೂ ಕೊಡಲಿ ಅಂತ ಭಗವಂತನ ಕೇಳ್ಕೊತೀನಿ. ಒಳ್ಳೆದಾಗಲಿ. ನಮಸ್ಕಾರ.